ಏನು ಜಾರ್ಜ್ ಏನೇ ಇಲ್ಲೇ ಬರ್ತೀನಿ. ಏನೇ ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಏನ್ ಸಮಸ್ಯೆ ಅಂತ ಹೇಳು. ಅಳದ್ ನಿಲ್ಸಿ ಏನಂತ ಹೇಳ. ಅವನು ಯಾರು? ಸ್ಟೀಫನ್. ನಾನು ನಿನಗೆ ಹೇಳಿದ್ನಲ್ಲ, ಅವನ್ ನನಗ್ ಹೊಡೆದ್ಬಿಟ್ಟ. ಯಾಕೆ? ನಾನ್ ಮನೆಗ್ ಬರೋ ದಾರಿಲಿ ಅವನ್ ನನ್ನ ಫಾಲೋ ಮಾಡ್ಕೊಂಡ್ ಬಂದ. ಕಾರಿಗೆ ಹತ್ತು ಅಂತ ಹಿಂಸೆ ಕೊಟ್ಟ. ಆಗಲ್ಲ ಅಂತ ಹೇಳಿದಕ್ಕೆ ಬಲವಂತವಾಗಿ ಕೋರಿಸ್ಕೊಳಕ್ ನೋಡ್ದ. ಅವನಿಗೆ ಎಲ್ಲಿರ್ತಾನೆ? ಅಣ್ಣ, ಇಲ್ಲಿ ಸ್ಟೀಫನ್ ಎಲ್ಲಿ ಉಳ್ಕೊಂಡಿದ್ದಾನೆ? ನೇರವಾಗಿ ಹೋಗಿ ಲೆಫ್ಟ್ C1 ಅಲ್ಲಿ ನೋಡಿ. ಥ್ಯಾಂಕ್ಸ್ ಅಣ್ಣ. ಏನ್ ಸರ್, ಏನಾಯ್ತು ಸರ್? ಜಾರ್ಜ್ ಒಳಗಿದಾನ? ಒಳಗಡೆನೆ ಇದ್ದಾನೆ ಸರ್, ನಿದ್ರೆ ಮಾಡ್ತಿದ್ದಾನೆ, ಇನ್ನೂ ಎಪ್ಸಿಲ್ಲ. ಹೋಗಿ ನೋಡ್ರು. ಏನ್ರಿ, ಏನಾಯ್ತ್ರಿ? ನನಗೂ ಗೊತ್ತಿಲ್ವೇ. ಸರ್ ಬಿಡಿ ಸರ್. ಏನ್ರಿ ಆಯ್ತು? ಸರ್, ಅಪ್ಪ ಅಮ್ಮ. ಅಯ್ಯೋ, ಯಾಕೆ ಸರ್? ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡಿ ಅವನ್ನ. ಯಾಕೆ ಸರ್? ಯಾಕೆ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಸರ್ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಬಿಡಿ ಸರ್. ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ನನಗೇನು ಗೊತ್ತಿಲ್ಲ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಅಮ್ಮ. ಏನಾಯ್ತು ಸರ್? ಸರ್ ಬಿಡಿ ಸರ್. ಜಾರ್ಜ್, ಸರ್ ಬಿಟ್ಬಿಡಿ ಸರ್. ಏನಾಯ್ತು ಜಾರ್ಜ್? ಸರ್ ನಾನೇನು ಮಾಡಿಲ್ಲ ಸರ್. ಏನಾಯ್ತು ಹೇಳು. ಜಾಯ್, ನೀನ್ ಒಳಗ್ ಬರಲ್ವಾ? ಇಲ್ಲ ಗುರುಪಣ್ಣ, ಆ SI ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ. ನನ್ನ ಮೇಲಿರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ. ನೀವೇ ಹೋಗಿ. ಸಾಹೇಬ್ರೆ, ಅವನ ನೋಡೋದಕ್ಕೆ ಅಂತ ಬಂದಿದೀವಿ. ಈಗೆಲ್ಲ ನೋಡಕ್ಕಾಗಲ್ಲ ಸರ್. ನಾವ್ ಒಂದ್ಸರಿ ಅವ್ನ ನೋಡ್ಬೇಕು. ಅವ್ನ್ ಏನು ತಪ್ಪು ಮಾಡಿರಲ್ಲ. ನೀನ್ ಯಾರು ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ. ಹೋಗಿ ಹೋಗಿ, ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ. ಯಾರಿ ಬಂದಿರೋದು? ಜಾರ್ಜ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಯೋ, ಇವ್ರನ್ನ ಕಳ್ಸಿ. ಜೋಜಿನ ನೋಡಕ್ ಬಂದಿದೀವಿ ಸರ್. ಸರ್ ಅವನ ಹತ್ರ 1 ನಿಮಿಷ ಮಾತಾಡ್ತೀವಿ. ಅವರಮ್ಮ ಆಸ್ಪತ್ರೆಯಲ್ಲಿದ್ದಾರೆ ಸರ್. ನೀವೀಗ ಹೋಗ್ಬೋದು ಸರ್ ಪ್ಲೀಸ್ ಸರ್. ಸರ್, ಅವನ ಒಂದ್ಸರಿ ನೋಡ್ಕೊಂಡು ಹೋಗ್ತೀವಿ. ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಕ್ಕಾಗಲ್ಲ ಸರ್. ಯಾವತ್ತೂ ಜಾರ್ಜ್ ಅಂತ ತಪ್ಪು ಮಾಡಲ್ಲ ಸರ್. ಒಬ್ಬನ್ ಕೊಲೆ ಮಾಡಿರೋದಕ್ಕೆ ಕರ್ಕೊಂಡ್ ಬಂದಿರೋದು, ಪ್ರವಾಸಕ್ಕೆಲ್ಲ ಕರ್ಕೊಂಡ್ ಬಂದಿರೋದು. ಸರ್, ನೀವಿಲ್ಲಿ ಬಂದಿರೋದು ಏನೂ ಉಪಯೋಗ ಇಲ್ಲ. ಅವನ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನೀವೀಗ ಹೋಗಿ ಒಂದು ಒಳ್ಳೆ ವಕೀಲರನ್ನ ನೋಡಿ, ಸುಮ್ಮನೆ ಸಮಯ ವೇಸ್ಟ್ ಮಾಡಬೇಡಿ.
ಅಲ್ಲಿದ್ದಾನೆ. ಸರ್ ಇನ್ನೊಂದನ್ನು ಬಿಡಬಾರ್ದು. ಬೇಗ ಬನ್ನಿ. ಬನ್ನಿ. ನಾನಿಲ್ಲ ಅವಾಗಿಂತ ವೇಟ್ ಮಾಡ್ತಾನೆ ಇದ್ದೀನಿ. ನೀನ್ ಎಲ್ಲಿದ್ಯಾ? ಬರ್ತಾ ಇದೆಯಾ ಇಲ್ವೋ? ಬ್ರಿಡ್ಜ್ ಹತ್ರ. ಹೇಯ್, ಏನ್ ಮಾಡ್ತಾ ಇದೀಯ? ಹಲೋ, ಬೈಕ್ ಯಾಕೆ ತಗೊಂಡೋಗ್ತಿದ್ಯಾ? ಆ ಫೋನ್ ತೆಗಿಯಪ್ಪ ಜಾಯ್. ಹಾಂ ಹಲೋ. ಇಲ್ಲ ಅಣ್ಣ, ನಾನು ಇವತ್ತು ಆಟೋ ತೆಗ್ದಿಲ್ಲ. ಆಟೋ ಸ್ಟ್ಯಾಂಡಲ್ಲಿದೆ. ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ. ನಮ್ಮ ಟೀಚರ್ ಅವ್ರ ಮಗಳು ಅಡ್ಮಿಷನ್ಗೋಸ್ಕರ ಬಂದಿದ್ದೀವಿ. ಓಕೆ. ಯಾರದು? ಮಾತುಕುಟಿ ಅಣ್ಣ. ಹಾಂ, ಓಕೆ, ಮಾಡ್ತೀನಿ. ಓಕೆ. ನೀವು ಹೇಳಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ. ಆಮೇಲೆ ಚಾನಲ್ ಅವರು ಟಿ ಆರ್ ಪಿಗೋಸ್ಕರ ಇವನ್ನೆಲ್ಲ ಮಾಡ್ತಿರ್ತಾರೆ. ಯಾವ ಊರಿಗೆ ಟ್ರಾನ್ಸ್ಫರ್? ನಮ್ಮೂರ್ಗೇನೆ. ಮಕ್ಕಳನ್ನ ಅಲ್ಲಿರೋ ಸ್ಕೂಲ್ಗೆ ಸೇರಿಸ್ತೀನಿ. ಇಷ್ಟು ಬೇಗ ಟ್ರಾನ್ಸ್ಫರು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಫಾದರ್. ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಹೌದೌದು, ಕರೆಕ್ಟೇ. ಹೌದು ಕರೆಕ್ಟು. ಸರ್, ಅದು ನಮ್ಮ CI ಸರ್ ಅಲ್ವಾ? ಸರ್ ನೀವೇನು ಈ ಕಡೆ? ಮಗಳು TC ತೊಗೊಳೋದಕ್ಕೆ ಬಂದಿದ್ದೆ. ನನಗೆ ಟ್ರಾನ್ಸ್ಫರ್ ಆಯಿತು. ಪನಿಷ್ಮೆಂಟ್ ಟ್ರಾನ್ಸ್ಫರ್. ಕಸ್ಟಡಿಯಲ್ಲಿರೋನು ಓಡ್ ಹೋದ್ನಲ್ಲ ಸರ್. ಅವನು ಗೊತ್ತಿಲ್ಲದೆ ಮಾಡಿರ್ತಾನೆ. ಇವಾಗ ಬಂದಿರೋನ್ ಕೈಗೆ ಅವ್ನು ಸಿಕ್ಕಾಕೊಂಡ್ರೆ ಅಷ್ಟೇನೆ ಅವನ ಕತೆ. ಸರ್, ಅವನೆಲ್ಲಿ? ಅವನ್ನ ಲೊಕೇಟ್ ಮಾಡಿದ್ರಾ? ಎಸ್ ಸರ್. ಕರೆಕ್ಟ್ ಆಗಿರೋ ಜಾಗನ ಡಿಪ್ಲೈಟ್ ಮಾಡಿದ್ರಾ? ಸರ್. ಎಲ್ಲಿದ್ದಾನ ಅವನು? ಮೇಲೆ ಇದ್ದಾನೆ ಸರ್. ಸರ್, ಈ ಏರಿಯಾನ ಹುಡುಕಿದೀವಿ ನಾವು. ಸರಿ, ನೋಡೋಣ. ಯಾವ ಕಡೆ? ಸರ್, ಈ ಕಡೆ. ನೀವು ಲೆಫ್ಟಿಗೆ ಹೋಗಿ, ನೀವು ರೈಟಿಗೆ ಹೋಗಿ. ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದೆಯಾ? Yeah!